543ರಲ್ಲಿ ಅರ್ಧ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಕೂಡ ನೋಡಿದ್ವಿ, ರಾಹುಲ್ ಗಾಂಧಿ ಅವರು ಅಮೇಥಿಲಿಂದ ರಾಬೇರಲ್ಲಿಗೆ ಶಿಫ್ಟ್ ಆಗಿದ್ರು. ಎರಡಕ್ಕೂ ದೂರ ತುಂಬಾ ಇಲ್ಲ ಸರ್, 62 ಕಿಲೋಮೀಟರ್. ಅಮೇಥಿಗೂ ರೇಬೆರಲ್ಲಿಗಿರುವ ಡಿಸ್ಟೆನ್ಸ್ ಬೆರು 62 ಕಿಲೋಮೀಟರ್, ಬರೀ 62 ಕಿಲೋಮೀಟರ್. ಅಣ್ಣ ಇವತ್ತವರು ರೇಬೆರಲ್ಲಿಗೆ ಹೋಗ್ಬಿಟ್ಟಿದ್ರು. ಕಾರಣ ಏನು? 1952 ಅವರು ಗ್ರ್ಯಾಂಡ್ ಫಾದರ್ ಫೆರೋಜ್ ಗಾಂಧಿ ಅಲ್ಲಿ ಬಂದಿದ್ರು. ಆಮೇಲೆ ಇಂದಿರಾ ಗಾಂಧಿ ಅವರು ತುಂಬಾ ಬಾರಿ ಅಲ್ಲಿ ಬಂದಿದ್ರು. ಆಮೇಲೆ ಅರುಣ್ ನೆಹರು ಅವರು ಬಂದಿದ್ದರು, ಎಲ್ಲ ಒಂದೇ ಫ್ಯಾಮಿಲಿದಲ್ಲಿ. ಆಮೇಲೆ ಅದೇ ಕ್ಷೇತ್ರದಲ್ಲೇ ಸೋನಿಯಾ ಗಾಂಧಿ ಅವರು ಬಂದಿದ್ರು. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ನ ಅವರೇ ಅವ್ರಿಗೂ ಲಾಸ್ಟ್ 20 ವರ್ಷ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಅವರಿಗೂ ಧೈರ್ಯವಾಗಿ ಒಂದು ಸೀಟ್ ನಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ತಾಕತ್ತಿಲ್ಲ. ನಾಳೆ ಈ ದೇಶದಲ್ಲಿ ಏನ್ ಡೆಸಿಷನ್ ಇವರು ಮಾಡ್ತಾರೆ, ನಾವೆಲ್ಲ ಕೂಡ ಬಹಳ ಗಟ್ಟಿಯಾಗಿ ನಾವು ತೀರ್ಮಾನ ಮಾಡಬೇಕು. ಒಂದು ಸೀಟ್ ನಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ತಾಕತ್ತಿಲ್ಲ. ಇವರು ಪಾಕಿಸ್ತಾನ ನೋಡಿ ಇವ್ರು ನಮ್ಮ ಆಡಳಿತ ಮಾಡ್ತಾರ, ಇಲ್ಲ ಚೈನಾ ಅವ್ರ ವಿರುದ್ಧ ಅವರು ಆಡಳಿತ ಮಾಡ್ತಾರ, ಇಲ್ಲ ನಮ್ಮ ದೇಶದಲ್ಲಿ ಇಷ್ಟು ಈಕೋ ಸಿಸ್ಟಮ್ ಪೊಲಿಟಿಕಲ್ ಫೋರ್ಸಸ್ ಇದೆ, ಅದೆಲ್ಲ ಅಪೋಸ್ ಮಾಡಿ ಇವರು ಆಡಳಿತ ಮಾಡ್ತಾರ. ಒಂದು ಸೀಟ್ ಕೂಡ ಸೇಫ್ ಸೀಟ್ ಹೋಗ್ಬೇಕು. 1952 ಕಂಟಿನ್ಯೂಸ್ಲಿ ಆ ಫ್ಯಾಮಿಲಿಯಲ್ಲಿ 4 ಜನರೇಷನ್ ಯಾರು ಗೆದ್ಕೊಂಡು ಬಂದಿದ್ದಾರೋ ಆ ಸೀಟ್ಗೆ ಹೋಗಿದ್ದಾರೆ. ಅದು ಯಾವಾಗ ಹೋಗಿದ್ರು? ಲಾಸ್ಟ್ ಡೇ ಆಫ್ ನಾಮಿನೇಷನ್. ಇವತ್ತು ನಾಮಿನೇಷನ್ ಮಾಡ್ಲಿಕ್ಕೆ ಲಾಸ್ಟ್ ಡೇ, ಅದರಲ್ಲಿ ಲಾಸ್ಟ್ 2 ಅವರ್ಸ್ ನಲ್ಲಿ ಹೋಗಿ ನಾಮಿನೇಷನ್ ಮಾಡಿಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ತಿರುಗಾಡುತ್ತಾ ಇದ್ದಾರೆ, ಇವರು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್. ನಾವೆಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಇರುವ ಯಾವುದೇ ಒಂದು ಕ್ವಾಲಿಟಿ ಒಂದು ಮನುಷ್ಯಕ್ಕಿಲ್ಲನಾ, ಅದು ರಾಹುಲ್ ಗಾಂಧಿ ಅವರು. ಇದಕ್ಕೆ ಮುಂಚೆ ನಾವು ನೋಡಿದ್ವಿ, ನಮ್ಮ ಸಾಹೇಬ್ರು ಪ್ರಹ್ಲಾದ್ ಜೋಶಿ ಅವರು ಮಾತಾಡುವಾಗ ಹೇಳಿದರು, ಯಾರಾவது ಕೇರಳ ಫೇಸ್ 2 ಎಲೆಕ್ಷನ್ ವಯನಾಡು ತಾವು ಹೋಗಿದ್ದೀರನ, ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿದಲ್ಲಿ ನಮ್ಮ ಅಧ್ಯಕ್ಷರು ಸುರೇಂದ್ರನ್ ಅವರು ಕಂಟೆಸ್ಟ್ ಮಾಡಿದ್ರು. ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿದಲ್ಲಿ ಅಭ್ಯರ್ಥಿ ಕಂಟೆಸ್ಟ್ ಮಾಡಿದ್ರು. ಅಲ್ಲಿ ತಾವು ಏನ್ ಭಾಷಣ ಮಾಡಿದ್ದಾರೆ ಅಂತ ತಮಗೆ ನಾನು ಹೇಳ್ತೇನೆ. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಅಲ್ಲಿ ಇರುವ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಅರೆಸ್ಟ್ ಮಾಡಬೇಕು, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅರೆಸ್ಟ್ ಮಾಡಬೇಕು. ಇದು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಒಂದೇ ಇಂಡಿಯಾ ಅಲಯನ್ಸ್ ನಲ್ಲಿ ಇರುವ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇರುವ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಹೇಳಿದ್ರು, ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ರಾಹುಲ್ ಗಾಂಧಿ ಫಸ್ಟ್ ಅರೆಸ್ಟ್ ಮಾಡಿ. ಇವರಿಬ್ಬರು ಒಂದೇ ಅಲಯನ್ಸ್ ನಲ್ಲಿ ಇರುವ, ಒಂದೇ ರಾಜ್ಯದಲ್ಲಿ ಕಂಟೆಸ್ಟ್ ಮಾಡಿಕೊಂಡಿರುವ ಇಂಡಿಯಾ ಅಲಯನ್ಸ್ ನಲ್ಲಿ 2 ಲೀಡರ್ಸ್ ಅವರು ಮಾತಾಡಿದ ಮಾತು. ತಾವು ತಮಿಳುನಾಡು ಬಂದಿದ್ದೀರನ್ನ, ಒಂದೇ ವೇದಿಕೆಯಲ್ಲಿ ಕಮ್ಯುನಿಸ್ಟ್ ಪಕ್ಷ ಕೂತ್ಕೊಳ್ತಾರೆ, ಸೆಂಟರ್ ನಲ್ಲಿ ರಾಹುಲ್ ಗಾಂಧಿ ಕೂತ್ಕೊಳ್ತಾರೆ, ಈ ಕಡೆ MK ಸ್ಟಾಲಿನ್ ಅವರು ಕೂತ್ಕೊಳ್ತಾರೆ. 60 ಕಿಲೋಮೀಟರ್ ದಾಟಿ ತಾವು ಪಾಲಕ್ಕಾಡು, ಕೊಯಂಬತ್ತೂರಿನಿಂದ ಪಾಲಕ್ಕಾಡು ಹೋಗಿಬಿಟ್ಟಿದ್ದೀರನ್ನ, ಇವರೆಲ್ಲ ಅಪೋಸಿಷನ್ ನಲ್ಲಿ ಕೆಲಸ ಮಾಡ್ತಾರೆ. ಈ ಅಲಯನ್ಸ್ ಪವರ್ ಬಂದು ಏನ್ ಕೆಲಸ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್? ಇವರಲ್ಲಿ ಏನ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಇವರಲ್ಲಿ ಒಂದು ವಿಷಯದಲ್ಲಿ ಕೂಡ ಹೊಂದಾಣಿಕೆ ಇಲ್ಲ. 8 ತಿಂಗಳು ಹುಡುಕ್ತಾ ಇದ್ದಾರೆ ಆ ಅಲಯನ್ಸ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು. 8 ತಿಂಗಳು ಆದ ಮೇಲೆ ಕೂಡ ಇನ್ನವರು ಡಿಸಿಷನ್ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ನಾವು ಬಹಳ ಗಟ್ಟಿಯಾಗಿ ತೀರ್ಮಾನ ಮಾಡಬೇಕು. ನಮಗ್ ಗಟ್ಟಿಯಾದ ಪ್ರಧಾನ ಮಂತ್ರಿ ಬೇಕು. 2014ನಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ದೊಡ್ಡ ಲೀಡರ್. ಅಣ್ಣ 2024 ಇಲ್ಲ ಸರ್, ನಮ್ಮ ತಾಯಂತರಿದ್ದಾರೆ. 2024 ಎಲೆಕ್ಷನ್ ನಲ್ಲಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಲೀಡರ್ ಆಗಿರುವ ನರೇಂದ್ರ ಮೋದಿ ಅವರಿಗೆ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಪತ್ರಿಕೆ ಮಿತ್ರ ಒಂದು ಪ್ರಶ್ನೆ ಹೇಳಿದ್ರು, ಅಣ್ಣ ಇಸ್ರೇಲ್ಗೂ ಇರಾನ್ಗೂ ಯಾವಾಗ ಯುದ್ಧ ಬರುತ್ತದೆ, ಅವರಿಬ್ಬರಿಗೂ ಯುದ್ಧ ಬರುತ್ತದ? ನಮ್ಮ ಲೀಡರ್ ಒಬ್ಬರು ಅದ್ಭುತವಾಗಿ ಒಂದು ಬದಲು ಹೇಳಿದ್ರು, ಆನ್ಸರ್ ಹೇಳಿದ್ರು, ಇಸ್ರೇಲ್ಗೂ ಇರಾನ್ಗೂ ಯುದ್ಧ ಬರುತ್ತದಾನು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ ಮೇಲೆ ತೀರ್ಮಾನ ಮಾಡ್ತಾರೆ. ಕಾರಣ ಇಸ್ರೇಲು ನರೇಂದ್ರ ಮೋದಿಜಿ ಅವರು ಮಾತ್ರ ಹೇಳ್ತಾರೆ, ಇರಾನು ನರೇಂದ್ರ ಮೋದಿಜಿ ಅವರು ಮಾತ್ರ ಹೇಳ್ತಾರೆ. ಒಂದು ಅದ್ಭುತವಾದ ಒಂದು ಸಮಯದಲ್ಲಿ, ಅಮೂಲ್ಯ ಸಮಯದಲ್ಲಿ ನಾವಿದ್ವಿ. ಇಂಡಿಯನ್ ಪ್ರಧಾನ ಮಂತ್ರಿ ಅವರು ಏನ್ ಮಾತಾಡ್ತಾರೆ ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ. ಇಂಡಿಯನ್ ಸ್ಟ್ಯಾಂಡ್ ಏನಿದೆ ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ. ಯುನೈಟೆಡ್ ನೇಷನ್ಸ್ ನಲ್ಲಿ ನಾವು ಏನ್ ತೀರ್ಮಾನ ಮಾಡ್ತೀವಿ ಇಡೀ ಪ್ರಪಂಚ ನೋಡ್ತಾ ಇದೆ. ಕಾರಣ ನಮಗಿರುವ ಪ್ರಧಾನ ಮಂತ್ರಿಗಿರುವ ತಾಕತ್ತು. ಇದಕ್ಕೆ ಮುಂಚೆ ಎಷ್ಟೋ ಪ್ರಧಾನ ಮಂತ್ರಿ ಕೆಲಸ ಮಾಡಿದ್ರು. ಅಣ್ಣ ಈ ತರ ಒಂದು ಪ್ರಧಾನ ಮಂತ್ರಿ ಸಿಕ್ಕಲಿಕ್ಕೆ ನಾವು ಎಲ್ಲಿಯೋ ಪುಣ್ಯ ಮಾಡಿದೀವಿ. ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ನಮಗೆ ಸಿಕ್ಕಿದ್ದಾರೆ. ಇಂಟರ್ನ್ಯಾಷನಲ್ ಅಪ್ರೂವಲ್ ರೇಟಿಂಗ್ 76% ಇರುವ ಒಂದು ಪ್ರಧಾನ ಮಂತ್ರಿ ನಮಗಿದ್ದಾರೆ. ಅದಕ್ಕೆ ಮಿತ್ರರೇ ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಿಲ್ಕೊಳ್ಬೇಕು. 2024 ಈ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ 2 ಫೇಸ್ 190 ಸೀಟ್ ನಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ನಮ್ಮ MP ಆಗಿ ಯಾರು ಬರಬೇಕು 190ರಲ್ಲಿ ತೀರ್ಮಾನ ಆಯ್ತು. 3ನೇ ಫೇಸ್ ಮೇ 7ನೇ ತಾರೀಕು ಆಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಭಾಗದಲ್ಲಿ 14 ಕ್ಷೇತ್ರ ಮೇ 7ನೇ ತಾರೀಕು ತಾವು ಡಿಸೈಡ್ ಮಾಡ್ತಾ ಇದ್ದೀರಾ.
ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾವು ಬಹಳ ಆಶ್ಚರ್ಯವಾಗಿ ನೋಡ್ತೀವಿ. 2013 ಕಾಂಗ್ರೆಸ್ ಸರ್ಕಾರ ಮೆಜಾರಿಟಿ. ಆದ್ರೆ 2014 ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವಾಗ ಮೋದಿಜಿ